ಪ್ರಪಂಚ ಪರ್ಯಟನೆ ನಾಳೆ ಒಂದ್ ದಿವಸ ನೀವು ಭೂಮಿ ಕಿತ್ಕೊಳ್ಳೋ ಸಂದರ್ಭ ಬಂದ್ರೆ ಪ್ರಾಣ ಬೇಕಾದ್ರೂ ಬಿಡ್ತೀವಿ ಸ್ವಾಮಿ. ನಮ್ ಭೂಮಿ ಮತ ಕೊಡಕ್ ಇಷ್ಟ ಇಲ್ಲ ನಾವು. ನಾನು ಆಚಿನ ಕಿತ್ಕೋಬೇಡ. ಇದು ನೀರು ಈ ಸಾಂಚಾರ ಬೇರೆ ಕಡೆ ನೀರು ಕನಕಪುರ ಒಳಗೋಯ್ತದಲ್ಲ, ಅಲ್ಲೆಲ್ಲ ಪಂಪ್ ಸೆಟ್ ಹಾಕೊಂಡು ಬೆಳೆ ಬೆಳಿತಾರಲ್ಲ, ತರಕಾರಿ ಇದೆಲ್ಲ ಅದು ಪಾಯ್ತದ ಅಲ್ವಾ. ಈ ರೈತ ಒಂದಿನ ಬೆಳಿಲಿಲ್ಲ ಅಂದ್ರೆ ನಿಮ್ ಮನೆಗ್ ಅಕ್ಕಿ ಅಲ್ಲಿಂದ ಬರುತ್ತೆ. ದಯವಿಟ್ಟು ಇಲ್ಲಿರುವಂತ ಪ್ರಕೃತಿ ನಾಶ ಮಾಡಬೇಡಿ. ನಮ್ಮ ಹೆಸರು ಶಾರದಾ ಅಂತ, ನಾವು ಕಂಚಗಾನಹಳ್ಳಿ. ನಮ್ದಿರೋದು 3 ಎಕರೆ. 3 ಎಕರೆಲಿ ನಾವು ಸೋತಿ ಗಿಡ ಹಾಕಿದೀವಿ, ಟೊಮೆಟೊ ಗಿಡ ಹಾಕಿದೀವಿ, ತರಕಾರಿ ಗಿಡಗಳನ್ನೆಲ್ಲ ಹಾಕ್ತಾ ಇದೀವಿ. ಈ ಭೂ ಸ್ವಾಧೀನ ಅಂತ ಬಂದ್ಬಿಟ್ಟು ಎಲ್ಲಾ ಕಡೆ ಮಳೆ ಇಲ್ಲ. ಈ ರಾಜಕಾರಣಿ ಬಂದಿದ್ದಾಗಿಂದನೂ ಮಳೆ ಇಲ್ಲ. ಇಲ್ಲಿ ಕರ್ನಾಟಕದಾಗೆ ಮಳೆನೇ ಇಲ್ಲ. ಮಳೆ ಇಲ್ಲ ಅಂದ್ರೂ ನಾವು ಬೆಳೆ ಬೆಳಿತಾ ಇದೀವಿ. ಯಾಕೆ ಅಂದ್ರೆ ನಮ್ ಪ್ರಕೃತಿ ಚೆನ್ನಾಗಿದೆ. ಪ್ರಕೃತಿ ಅಂದ್ರೆ ಗಿಡ ಮರಗಳೆಲ್ಲ ಚೆನ್ನಾಗಿದಾವೆ. ಆ ಗಿಡ ಮರ ಚೆನ್ನಾಗಿರುತ್ತೆ, ನಾವು ಭೂಮಿ ಒಳಗೆ ಬೆಳೆ ಬೆಳೆಯಕ್ಕೆ ಇವಾಗೂ ಸಾಧ್ಯ ಆಗ್ತಿರೋದು. ಇನ್ನ 6 ತಿಂಗಳೆಲ್ಲ ವರ್ಷ ಬರ್ದಿರೋ ಮಳೆ ನಾವು ಬೆಳೆಬೇಕು ಅಂತ ತಿಂತೀವಿ. ಅಷ್ಟು ಶಕ್ತಿ ನಮ್ಗಡೆ. ನೀವು ಭೂ ಸ್ವಾಧೀನ ಅಂತ ಮಾಡ್ತಿರಲ್ಲ ಸ್ವಾಮಿ. ಈಗ 3 ಎಕರೆ ಐತಲ್ಲ ಜಮೀನು, 3 ಎಕರೆಗೆ ಎಷ್ಟು ಕೊಡ್ತೀರಾ ನೀವು ಜಮೀನು? 3 ಎಕರೆಗೆ ನಮ್ಮ ಮನೇಲಿ 2 ಮಕ್ಳಿದಾರಲ್ಲ, 3 ಎಕರೆಗೆ ನಾವು ಜಮೀನ್ ದುಡ್ಡು ತಗೊಂಡು ಅವ್ರನ್ನ ಏನ್ ಮಾಡೋಣ ಅಂತಿದ್ದೀರಾ ನೀವು? ಇದೇ ಪ್ರಕೃತಿ ಕೊಡಕ್ಕಾಗುತ್ತಾ? ಇದೇ ನೀರು ಕೊಡಕ್ಕಾಗುತ್ತಾ? ಇದೇ ಗಾಳಿ ಕೊಡಕ್ಕಾಗುತ್ತಾ ನಿಮ್ ಕೈಲಿ? ಭೂ ಸ್ವಾಧೀನ ಅಂತ ಮಾಡ್ತಿದ್ದೀರಲ್ಲ, 1/2 ಎಕರೆ ಕಿತ್ಕೊಂಡು ಆ ದುಡ್ಡು ಬಾತು ಏನ್ ಮಾಡ್ತಿದ್ದೀರಾ? BPL ಕಾರ್ಡ್ ಕಿತ್ಕೊಂಡು ಟ್ರೈ ಮಾಡ್ತಾ ಇದೀರಾ ನೀವು. ರೈತರ ಪರ ನಿಲ್ತೀವಿ ಅಂತ ಹೇಳ್ತಾ ಇದೀರಾ, ನಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತೀರಾ. ಇವರು ಎಲ್ಲ ಕೋಟ್ಯಾಧೀಶ್ವರು, ಇವ್ರ ಹತ್ರ ದುಡ್ಡು ಐತೆ, ದುಡ್ಡು ಬ್ಯಾಲೆನ್ಸ್ ಜಾಸ್ತಿ ಐತೆ ಅನ್ಬಿಟ್ಟು BPL ಕಾರ್ಡ್ ಕಿತ್ಕೊಳ್ಳೋ ಮುಖಾಂತರ ನೀವು ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರ. BPL ಕಾರ್ಡ್ ಅಲ್ಲ, ನೀವೇನು ಸರ್ಕಾರದಿಂದ ನೀವೇನು ಅಕ್ಕಿ ಕೊಡ್ತೀರಾ? 15 ಕೆಜಿ ಅಂದ್ರೆ 15 ಕೆಜಿ ಅಕ್ಕಿ ಕೊಡ್ತಿಲ್ಲ, ಕೇಂದ್ರದಿಂದ ಬರ್ತಾರನ್ನ ನೀವು ಹೇಳ್ತಾ ಇದೀರ ಅಷ್ಟೇ. ನಾವು ಕೊಡ್ತಾ ಇದೀವಿ ಅಂತ ಏನ್ ಮಾಡ್ತಿದ್ದೀರಾ? ಬಡವ್ರಿಗೋಸ್ಕರ, ರೈತರಿಗೋಸ್ಕರ ಏನ್ ಮಾಡ್ತಿದ್ದೀರಾ? ಏನ್ ಮಾಡಕ್ಕೂ ಸಾಧ್ಯ ಇಲ್ಲ ನಿಮ್ ಕೈಲಿ. ಏನ್ ಮಾಡ್ತೀರಾ ಸ್ವಾಮಿ? ಏನ್ ಮಾಡಕ್ಕೂ ಸಾಧ್ಯ ಇಲ್ಲ. ನಿಮ್ ಕೈಲಿ ಏನಾದ್ರು ಮಾಡಕ್ ಆಗುತ್ತಾ? ಇಲ್ಲ. ಅದೇ ಮಕ್ಳಿಗೆ ಎಲ್ಲಾ ಸ್ಕೂಲ್ ಹತ್ರ ಸಮಸ್ಯೆ ಆಯ್ತದೆ, ಅಲ್ಲೂ ಕೊಡಿ ನೀವು. ಮೇಡಮ್ಗಳು ಕೊಡಿ, ಗೌರ್ಮೆಂಟ್ ಸ್ಕೂಲ್ಗೋಸ್ಕರ ಒಳ್ಳೆ ಎಜುಕೇಶನ್ ಕೊಡ್ಸಿ, ಒಳ್ಳೊಳ್ಳೆ ಆರೋಗ್ಯಗಳು ಕೊಡ್ಸಿ. ರೈತರನ್ನ ಹೊಟ್ಟೆ ಮೇಲೆ ಹೊಡೆದು ಹಾಳು ಮಾಡಕ್ ಹೋಗ್ಬೇಡಿ. ನಾವ್ ಹೇಳೋದು ನಮ್ ಪ್ರಕೃತಿ ಚೆನ್ನಾಗೈತೆ. ನಮ್ಗೆ ಗಾಳಿ ವಾತಾವರಣ AC ಬೇಕಾಗಿಲ್ಲ, ನಮ್ಗೆ ಪ್ರಕೃತಿನೇ AC. ನಮ್ಗೆ ಈ ಗಾಳಿ ಬರುವಂತ ಗಾಳಿ ಒಳಗೆ ನಾವು ಆರೋಗ್ಯವಾಗಿ ಸಮೃದ್ಧಿ ಒಳಗೆ ಚೆನ್ನಾಗಿದೀವಿ. ಅಂತ ಆರೋಗ್ಯನ ಕಿತ್ಕೊಳಕ್ ಹೋಗ್ಬೇಡಿ. ಅಂತ ಅಕ್ವೈರ್ ಮಾಡಿ ನಮ್ನ ಎಲ್ಲೂ ಕಳ್ಸೋ ವಲಸೆ ಕೂರ್ಸ್ತಿರಲ್ಲ, ನಮ್ ಮನೆ ಕಿತ್ಕೊಂಡ ನಾವೆಲ್ಲಾಕನ ಈ ಎಜುಕೇಶನ್ ನಾವ್ ಎಲ್ಲಿ ಆರಾಮಾಗಿ ಅಕ್ಕಪಕ್ಕ ಮನೆಗಳ ಜೊತೆ ಚೆನ್ನಾಗಿ ಗೇಕೊಂಡಿದೀವಿ. ನಮ್ ಭೂಮಿನ ನಾವೆಲ್ಲ ತಗೋಬಹುದು. ಮನೆ ಬಟ್ಟೆ ಎಲ್ಲಿರ್ಬೋದು, ನಾವು ಹೋಗಿ ಅಲ್ಲಿಗೆ ಯಾಕಾಗುತ್ತಾ? ಅಲ್ಲಿಗೆ ಯಾಕಾಗುತ್ತಾ ಸ್ವಾಮಿ? ನಾವು ಅಲ್ಲಿ ನೀವ್ ಮಾಡ್ತಾ ಇದ್ರಲ್ಲ ತಪ್ಪ ಅನ್ಸಲ್ವಾ ಇದು? ಇದು ನಿಮ್ಗಂದ್ರೆ 10 ಎಕರೆ ಅಲ್ಲ, ಲಕ್ಷಾಂತರ ಎಕರೆ ಇರ್ತದೆ ನಿಮ್ ಭೂಮಿ. ಎಲ್ಲದಂತಾನೆ ಹೇಳ್ಕೊಳಕ್ ಸಾಧ್ಯ ಇಲ್ಲ. ಅದೇ ಇಲ್ಲಿ ಅಗ್ರಿಗೋಲ್ಡ್ ಮಾಡಿದಿರಲ್ವಾ? ಅಗ್ರಿಗೋಲ್ಡ್ 300 ಎಕರೆ ಗೋಡಿ ಅಗ್ರಿಗೋಲ್ಡ್ ಇದೆಯಲ್ಲ, ಅದ್ರಾಗ ಏನಾದ್ರು ಬೆಳೆ ಬೆಳೆಸ್ತಾ ಇದೀರಾ? ಎಲ್ಲ ಕಾಡ್ ಬಿದ್ದಿದೆಯಲ್ಲ, ಅದ್ರಾಗ ಏನಿದೆ? ಏನ್ ಪ್ರಕೃತಿನೇ ಇಲ್ಲ ಅಲ್ಲಿ, ಬರೀ ಪಾಳ್ ಭೂಮಿ ಅಂತ ಇದೆ. ಅದೇ ನಿಮ್ ಸರಿನಾ? ಹಂಗ್ ಮಾಡ್ಬೇಕು ಅಂತ ನಿಮ್ ಅನಿಸಿಕೆನಾ? ನಮ್ ರೈತರನ್ನೆಲ್ಲ ವಲಸೆ ಹಾಕಿಸ್ಬಿಟ್ಟು ಭೂಮಿ ಕಿತ್ಕೊಂಡ್ಬಿಟ್ಟು ಅಲ್ಲಿ ಅಗ್ರಿಗೋಲ್ಡ್ ಮಾಡಿದಿರಲ್ಲ, ಆ ರೀತಿ ಇರ್ಬೇಕು ಅಂತನಾ? ನಮ್ ಅಗ್ರಿಗೋಲ್ಡ್ ಮಾಡಕ್ ಹೋಗ್ಬೇಡಿ. ನಮ್ ಸ್ವಾಭಿಮಾನದಿಂದ ನಾವ್ ಕೇಳ್ಕೊಂಡ್ ತಿನ್ನಕ್ಕೆ ಬಿಟ್ಕೊಡಿ ನೀವು. DK ಶಿವಕುಮಾರ್ ಸರ್ ಹೇಳ್ತಾ ಇರೋದಷ್ಟೇ, ನಮ್ಗೆ 10 ಎಕರೆ ಇಲ್ಲ, ನಿನ್ನಂಗೆ 1000 ಎಕರೆ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇರೋದು 3 ಎಕರೆ. 3 ಎಕರೆ ಭೂಮಿ ಒಳಗೆ ನಮ್ಮ ಮಕ್ಕಳು ಚೆನ್ನಾಗ್ ಸಾಕ್ತಾ ಇದೀವಿ, ಚೆನ್ನಾಗಿ ಎಜುಕೇಶನ್ ಕೊಡ್ತಾ ಇದೀವಿ, ಚೆನ್ನಾಗಿ ಭವಿಷ್ಯ ಕಟ್ಕೊಂಡಿದೀವಿ. ನಾವು ಜೂಡ ಮಾಡ್ತಾ ಇದೀವಿ. ನಮ್ಗೆ ಯಾವ ಕಾಯಿಲೆ ಕಸ ಇಲ್ಲ, ಏನು ಇಲ್ಲ. ಬೆಳಗ್ಗೆ ಇದ್ರೆ ಭೂಮಿಲಿ ಗೇಯ್ತೀವಿ, ಆರೋಗ್ಯವಿರ್ತೀವಿ, ಟೈಮ್ ಊಟ ತಿಂತೀವಿ, ಟೈಮ್ ಗಾಳಿ ಎಲ್ಲ ತಗೊಂಡು ಆರಾಮಾಗಿದ್ದೀವಿ. ನಮ್ಗೆ ಭೂಮಿ ಕಿತ್ಕೊಂಡು ನಾವು ಪ್ರಾಣ ಬೇಕಾದ್ರೆ ಬಿಡ್ತೀವಿ ಸ್ವಾಮಿ. ನಾವು ಇವತ್ತು ರಕ್ತ ಕೊಟ್ಟಿದೀವಿ, ಆದ್ರೆ ನಾಳೆ ಒಂದ್ ದಿವಸ ನೀವು ಭೂಮಿ ಕಿತ್ಕೊಳ್ಳೋ ಸಂದರ್ಭ ಬಂದ್ರೆ ಪ್ರಾಣ ಬೇಕಾದ್ರೆ ಬಿಡ್ತೀವಿ ಸ್ವಾಮಿ. ನಮ್ ಭೂಮಿ ಮತ ಕೊಡಕ್ ಇಷ್ಟ ಇಲ್ಲ ನಾವು. ನಂದು ನಾನು ಕಮೆಂಟ್ ಬೆಳೆ ಜರಬಲ ಅಂತ ಕಾಳೆಗೌಡ್ರ ಮಗ. ನಂದು 1 ಎಕರೆ ಜಮೀನ್ ಇದೆ. 1 ಎಕರೆ ಜಮೀನ್ಗೆ 2 ಕೋಟಿ ಕೊಡ್ತಾರೆ. 2 ಕೋಟಿ ತಗೊಂಡು ಏನ್ ಮಾಡ್ಲಪ್ಪ? ಸಾಯ ಗಂಟ ನಾನು ಹೇಳ್ತಿ ತಿನ್ನಕಾಯ್ತಿದ್ಯಾ? ಹೇಳಪ್ಪ ನೀವೇನ? 2 ಕೋಟಿಲಿ ಮಗಳಿಗೆ ಕೊಡ್ಲಾ? ಮಗನಿಗೆ ಕೊಡ್ಲಾ? ಇಲ್ಲ ನಾನೇ ಮಡಿಕಲ್ಲ ನೆಂಟಿ ನಾವು ಏನ್ ಮಾಡುವ? 1 ಎಕರೆ ಜಮೀನ್ ಕೊಟ್ಬಿಟ್ಟು ಅದ್ರಲ್ಲಿ ಟೊಮೆಟೊ ಹಾಕ್ತೀನಿ, ಬೆಂಡೆ ಹಾಕ್ತೀನಿ, ಅಲಸಂದೆ ಹಾಕ್ತೀನಿ, ಅವರೇ ಹಾಕ್ತೀನಿ,
ತೆಂಗಿನ ಮರ ಅವೆ, ಅಡಿಕೆ ಗಿಡ ಅವೆ, ಬಾಳೆ ಇದೆ, ಹೆಂಗೋ ದುಡ್ಕೊಂಡು ತಿಂತಾ ಇದೀವಿ ನಾವು. ನಾನ್ ಜಮೀನ್ ಕಿತ್ಕೋಬೇಡಿ ಕಣಪ್ಪ. ಮೊದ್ಲೇ ಅಗ್ರಿಕಲ್ಚರ್ 2 ಎಕರೆ ಜಮೀನ್ ಕಿತ್ಕೊಬಿಟ್ರು, ಸುತ್ತಲೂ ಎಲ್ಲಾನು ತಗೋಬಿಟ್ರು. ನನ್ನ ಮಧ್ಯ ಸಿಕ್ಸ್ಬಿಟ್ರು ಕೊಡಲ್ಲ ಅನ್ನೋದಕ್ಕೆ. ಬರೀ 2 ಎಕರೆ 4 ಲಕ್ಷ ತಗೊಂಡ್ರು. ನನ್ನ ಹೆಂಡತಿಗೆ ನೋ ಬಿ ಆಗೋಯ್ತು. ಏನಣ್ಣ, ನೋ ಬಿ ಆಗೋಯ್ತು. HK ಹಾಸ್ಪಿಟ್ಲು ರೋಕೇಶ್ ಡಾಕ್ಟ್ರು ಬಿಟ್ಕೊಟ್ರು. 1.5 ಲಕ್ಷ ಅಲ್ಲೇ ಉಂಟಾಯ್ತು. 4 ಲಕ್ಷದಲ್ಲೇ ಏನಪ್ಪ 1.5 ಲಕ್ಷ ಖರ್ಚ ಅಲ್ಲೇ ನನ್ನ ಹೆಂಡತಿ ಉಳ್ಸ್ಕೊಳಕ್ಕೆ. ಈಗ ಮಗನೂ ನೋಡಲ್ಲ, ಮಗಳು ನೋಡಲ್ಲ. ನಾನು ಆ ತೋಟ ತರಕಾರಿ ಹಾಕೊಂಡು ನಾವು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೇವೆ. ನನ್ನ ಆಸ್ತಿನ ಕಿತ್ಕೋಬೇಡ. ಇದು ನೀರು ಈ ಸಾಂಚಾರ ಬೈರೋಲ್ ಕೆರೆ ನೀರು ಕನಕಪುರ ಒಳಗೋಯ್ತದಲ್ಲ, ಅಲ್ಲೆಲ್ಲ ಪಂಪ್ ಸೆಟ್ ಹಾಕೊಂಡು ಬೆಳೆ ಬೆಳಿತಾರಲ್ಲ, ತರಕಾರಿ ಇದೆಲ್ಲ ಅದು ಪಾಯ್ಜನ್ ಅಲ್ವಾ? ಆ ರಾಮರ ಒಳ್ಳೆ ಬಾತ್ರೂಮ್ ಗುಂಡಿಗೆ ಪಂಪ್ ಸೆಟ್ ಮಾಡಿಕೊಂಡು ಇದು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಇವೆಲ್ಲನೂ ಬೆಳೆದ್ಬಿಟ್ಟು ರಾಮನಗರ ಮಾರ್ಕೆಟ್ ತಂದಾಕ್ತಾರಲ್ಲ, ಅದ್ರಲ್ಲಿ ಪಾಯ್ಜನ್ ಇಲ್ವಾ? ಚಲ್ಪನ ಒಳಗಿಲ್ವಾ ಪಾಯ್ಜನ್ನು? ಈ ನೀರಲ್ಲಿ ಪಾಯ್ಜನ್ ಬಂದ್ಬಿಟ್ಟಿದ್ಯಾ? ನಮ್ಮ ಆಚಿನ ಕಿತ್ಕೊಬೇಡ್ರಿ ಕಣಪ್ಪ. 2 ಕೋಟಿ ಎಲ್ಲಿ ಗಂಟೆ ಬರ್ತದೆ? ನೀವು ನಮ್ಮ ಆಚೆ ಕಿತ್ಕೊ ಬದ್ಲು ಅಲ್ಲೇ ಸಾಯಿಸ್ಬಿಟ್ರಿ ನನ್ನ ನೆನ್ಸಿದ. ನಮ್ಮನ್ನ ಯಾರು ನೋಡ್ತಾ ಇಲ್ಲ. ನಾನು ಎಲ್ಲಿ ಹೋಗುವ ಹೇಳು? ನನಗೆ ಮಾತಾಡಕ್ ಬರಲ್ಲ. ನಾನು ಹಳ್ಳಿಯಲ್ಲೂ ನಾನು ಅದೇ 1 ಎಕರೆ ಗೆದ್ದೆ ಮಗಳಿಗೆ 12 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದೆ. ಮಗನಿಗೆ 12 ಲಕ್ಷ ಖರ್ಚು ಮಾಡಿ ಮಗನ ಮದುವೆ ಮಾಡಿದೆ. ಆ ಭೂಮಿ 1 ಎಕರೆ ಗೆದ್ದೆ. ಈಗ ನನ್ನ ನನ್ನ ಏನ್ಸಿಕೆ ಸೇರ್ಸ್ಕೊತಾರೆ, ಬಾತ್ರೂಮ್ ತೊಳೆಯಕ್ಕೆ ಸೇರ್ಸ್ಕೊತಾರ, ವಯಸ್ಸಾಗೋಗದೆ ಅಂತಾರ, ಕಸ ಗುಸ ಸೇರ್ಸ್ಕೊತಾರ. ನನ್ ಡೈಲಿ 500 ರೂಪಾಯಿ ಕೊಟ್ಟಾರ. ನಾನಿವಾಗ ಎಣ್ಣೆನ ಹೊಡಿತಾ ಇಲ್ಲ. ಆ ದುಡ್ಡು ಬತ್ಲೆ ಮನೇಲಿ ಹಿಂಗೆ ಕುಂತ್ಕೊತೀನಿ, ಜಮೀನು ಕಳ್ಕೊತೀನಿ. ಅವಾಗ ಎಣ್ಣೆ ಕುಡ್ಕೊಂಡು ಮನೆ ತಾಯಿ ಕುಂತ್ಕೊತೀನಿ. ಅವಾಗ 3 ದಿವಸ ಸೋತಾಯ್ತೀನಿ. ಅವಾಗ ಸಾಯ ಬದ್ಲು ನೀವು ಒಪ್ಪೇರ್ ಮಾಡ್ಕೊತಿದ್ದೀರಿ ತಾನೆ, ಈಗ ಸಾಯಿಸ್ಬಿಡಿ ನಮ್ನ, ನಾನು ಹೇಳ್ತೀನ. ಆಮೇಲೆ ನೀವು ತಗೋಗಿ ಮಗಳಿಗೂ ಮಗನಿಗೆ ಕೊಟ್ಬಿಡಿ ದುಡ್ಡನ್ನ, ನನ್ನ ಹೇಳ್ತೀನಿ ಸಾಯಿಸ್ಬಿಡಿ. ಯಾಕಪ್ಪ ಒಪ್ಪೇರ್ ಮಾಡ್ಬೇಕು? ಏನು ನಾವು ಗೇಕೆ ತಿಂತಾ ಇದ್ದೀವಿ? ಬಂದು ನನ್ನ ತೋಟ ನೋಡಿ, ಬಾಳೆ ಇದೆ, ಅಲಸಂದಿ ಇದೆ, ಅವರೇ ಇದೆ, ಅಡಿಕೆ ಗಿಡ ಇದೆ, ತೆಂಗಿ ಇದೆ. ಇವತ್ತು ಯಾರನ್ನ ಮದುವೆ ಮಾಡಿದ್ರೆ 100 ಕಾಯಿ ದಾನ ಕೊಡ್ತೀನಿ. ಯಾರಿಗಾನ ಹುಷಾರಿಲ್ಲ ಅಂದ್ರೆ 20-30 ಎಳ್ನೀರು ಕಿತ್ಕೊಡ್ತೀನಿ. ಆಮೇಲೆ ನಾನ್ ಕುಡಿಯಕ್ಕೆ ಇಲ್ವಲ್ಲ 1 ಎಳ್ನೀರು. ಇವೆಲ್ಲ ನಿಮ್ಗೇನೆ ಅಗ್ರಿಗೋಲ್ಡಿಂದ ನಮ್ ನ್ಯಾಯ ಬರ್ಬೇಕು. 2 ಲಕ್ಷ ತಗೊಂಡ್ಬಿಟ್ಟು ನಮ್ಮ ಹತ್ರ 2 ಎಕರೆ ಜಮೀನ, ಅದ್ರಲ್ಲಿ 1.5 ಲಕ್ಷ HK ಹಾಸ್ಪಿಟಲ್ ಕಟ್ತಾರೆ ಅನ್ಸಿಗೆ. ಆ ಇದ್ದನ್ನ ಅತ್ತ ಹೊಂಟಾಯ್ತದು. ಇನ್ನ 2 ಲಕ್ಷ ಯಾಕೆ ನಮ್ಗೆ ಹಾಳು ಮಾಡ್ತೀರಿ ಹೇಳು? ನಮ್ ಭೂಮಿ ನಾವು ಏಕ ತಿಂತಾ ಇದ್ದೇವೆ, ನಮ್ಮ ಆಸ್ತಿ ನಮ್ಗಿರ್ಲಿ, ನಾವ್ ಏಕ ತಿಂತೀವಿ. ಜಮೀನ್ ತಗೊಳ್ಳಿ, ನಿಮ್ ಮನೆಗೆ ನನ್ನ ಹೇಳ್ತೀರ ಬಾತ್ರೂಮ್ ತೊಳೆಗೋ ಕಸ ಗುಸಗೋ ಸೇರಿಸ್ಕೊಂಡು ಆಮೇಲೆ ನಮ್ಮ ಆಸ್ತಿ ತಗೊಳ್ಳಿ ಆಯ್ತಪ್ಪ. ಈಗ ಬಾತ್ರೂಮ್ ತೊಳೆಯಕ್ಕೋ ಕಸ ಗುಸಗೋ ಸೇರಿಸ್ಕೊಂಡು ನನ್ನ ಹೇಳ್ತೀರ, ಇದು ಆಮೇಲೆ ನನ್ನ ಆಸ್ತಿ ತಗೊಳ್ಳಿ. ನೆಲದ ಮಡಿಲಲ್ಲಿ ಕನಸನು ಬಿತ್ತುವ, ಬೆವರ ಹನಿಯಲಿ ಬದುಕನು ಕಟ್ಟುವ, ಅನ್ನದ ಬೆಳಕನ್ನು ಲೋಕಕ್ಕೆ ನೀಡುವ ರೈತನ ಶ್ರಮವೇ ದೇಶದ ಸಂಪತ್ತು. ಬೆಟ್ಟದ ಇಳಿಜಾರಲಿ ಮೋಡಗಳು ತೇಲುವ, ಹೊಲದ ಅಂಚಿನಲ್ಲಿ ಹಕ್ಕಿಗಳು ಹಾಡುವ, ಮಣ್ಣಿನ ಸುಗಂಧದಿ ಮನವು ಅರಳುವ, ರೈತನ ಹೆಜ್ಜೆಯಲ್ಲಿ ನಾಡು ಬೆಳೆಯುವ. ನಮಸ್ಕಾರ, ನಮ್ಮ ಹೆಸರು ವೃಂದಾಮಣಿ ಅಂತ. ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಹಿತರಕ್ಷಣಾ ವೇದಿಕೆಯ ಮಹಿಳಾ ಘಟಕ ಅಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಚೈತ್ರ ಅವರು. ನಾವು ಇಲ್ಲಿ ಬೈರಮಂಗಲ ಬಿಡದಿ ಟೌನ್ಶಿಪ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಬೈರಮಂಗಲಕ್ಕೆ ಬಂದಿದೀವಿ. ನಿರಂತರವಾಗಿ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ಹೋರಾಟಕ್ಕೆ ಕೂತಿದ್ದಾರೆ, ಬೈರಮಂಗಲ ಕೂಡ ಅವ್ರದ್ದು. 485 ದಿನಗಳ ಹೋರಾಟ ಏನಿದೆ ಇದು, ಇಲ್ಲಿ ಬಂದು ನೋಡಿದ್ರೆ ನಮ್ಗೂ ಒಂಥರ ಬೇಜಾರಾಗುತ್ತೆ, ಕಣ್ಣೀರು ಕೂಡ ಬರುತ್ತೆ. ಹೆಣ್ಮಕ್ಳು ಬಂದು ಇಲ್ಲಿ ಹೋರಾಟ ಕುತ್ಕೋತಾರೆ ಅಂದ್ರೆ ಇದು ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕಾಗಿರೋ ಕೆಲಸ ಇದು. ಯಾಕೆ ಅಂದ್ರೆ ಇಲ್ಲಿ ಮಾಡ್ತಾ ಇರೋದು ಉಳುಮೆ ಕೆಲಸ. ಅವ್ರದ್ದು ಭೂಮಿನ ಉತ್ತು ಬಿತ್ತು
ಅವರು ಒಳ್ಳೆಯ ರೀತಿಲಿ ಅವ್ರು ಗೌರವವಾಗಿ ಬದುಕ್ತಾ ಇದ್ದಾರೆ, ಒಕ್ಕಲ್ತನ ಉಳಿಸ್ಕೊಂಡಿದ್ದಾರೆ. ಇಲ್ಲಿ ಬಿಡದಿ ಟೌನ್ಶಿಪ್ ಮಾಡಿ ನೀವ್ ಯಾವ ರಾಜಕಾರಣ ಮಾಡಿ ಇಲ್ಲಿ ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡ್ಬೇಕು ಅನ್ಕೊಂಡಿದೀರಾ? ಅವ್ರ ಹತ್ರ ಬಲವಂತವಾಗಿ ಕಿತ್ಕೊಳಕ್ ಏನ್ ಹಕ್ಕಿದೆ ನಿಮ್ಗೆ? ಈ ರೈತ ಒಂದಿನ ಬೆಳಿಲಿಲ್ಲ ಅಂದ್ರೆ ನಿಮ್ ಮನೆಗ್ ಅಕ್ಕಿ ಎಲ್ಲಿಂದ ಬರುತ್ತೆ, ನೀರ್ ಎಲ್ಲಿಂದ ಬರುತ್ತೆ? ಇಲ್ಲಿ ರೈತರುಗಳೆಲ್ಲ ಕೂಲಿ ಮಾಡ್ಕೊಂಡ್ ತಿನ್ನೋಂತಾರು ವರ್ಷಾನ್ಗಟ್ಲೆ ಇವರು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು ರಾಜಕೀಯ ಮಾಡಕ್ಕೆ. ಯಾಕೆ ಹೇಳಿ? ಇಲ್ಲಿ ಕೂತಿರೋದು ನಮ್ಮ ರೈತರು, ಅನ್ನದಾತರು. ರೈತರಿಗೆ ಏನ್ರಿ ಬೆಲೆ ಕೊಡ್ತಾ ಇದ್ದೀರಾ ನೀವು ಸ್ವಾಮಿ? ಸಾರಾ ಕೋಟ್ಲಿ ನಿಮ್ಗೆ ಮಾಡ್ಕೊಂಡ್ರು ನಿಮ್ಗೆ ಇನ್ನೂ ಸಮಾಧಾನ ಆಗಿಲ್ವಾ? ಯಾಕೆ ಬೇಕು ನಿಮ್ಗೆ ಟೌನ್ಶಿಪ್? ಅದೇ 50 ಎಕರೆ 100 ಎಕರೆ ಮಾಡಿಕೊಂಡಿದಾರಲ್ಲ ಚಿತ್ರದುರ್ಗ ಸೈಡ್, ನಿಮ್ ಕೈಲಿ ತಾಕತ್ತಿದ್ರೆ ಅಲ್ಲೋಗ್ ಮಾಡಿ ಟೌನ್ಶಿಪ್. ನಿಮ್ ಕೈಲಿ ಆಗಲ್ವಾ? ಇಲ್ಲಿ ಬಿಡ್ದಿ ಏನ್ ಫಲವತ್ತಾಗಿರೋ ಜಾಗನೇ ಬೇಕೇನ್ರಿ? ಎಲ್ಲ ಇರ್ಲಿ. ಕೊರೋನಾ ಟೈಮಲ್ಲಿ ಎಲ್ಲಾರು ಸತ್ತು ಬದುಕಿ ಎಲ್ಲ ಹಳ್ಳಿ ಹೋಗಿ ಸೇರ್ಕೊಂಡು ಕೃಷಿ ಮಾಡ್ಕೊಂಡು ಜೀವ ಉಳಿಸ್ಕೊಂಡಿದ್ದಾರೆ. ನೀವೇನ್ ಮಾಡಿದ್ರಿ? ನೀವೇನಾರು ಮಾಡಿದ್ರೆ ಉದಾಹರಣೆ ಕೊಡಿ ಸ್ವಾಮಿ ನಮ್ಗೆ. ನಿಮ್ ಮನೆಯಿಂದ ಏನಾರು ಊಟ ತಂದು ಕೊಟ್ಟಿದ್ರಾ? ಒಂದ್ 10 ಜನಕ್ಕೆ ಏನಾರು ಊಟ ಹಾಕಿದೀರಾ? ರಾಜಕೀಯದಾರ ಯಾರ ಈಚೆಗ್ ಬಂದ್ರ? ಎಲ್ಲ ಒಳಗಡೆ ಹೊತ್ಕೊಂಡು ಸೇರ್ಕೊಂಡು ಗಿಮಿಕ್ ಮಾಡಿದ್ರಿ ಅವಾಗೆಲ್ಲ. ಎಷ್ಟೋ ಜನ ಸಾವು ದಡೆಯಿಂದ ಬಾರಾಗಿ ಈಗ ಅವ್ರವ್ರ ಅನ್ನ ಅವರು ದುಡ್ಕೊಂಡ್ ತಿಂತಾ ಇದಾರೆ. 50 ವರ್ಷದಿಂದ 60 ವರ್ಷದಿಂದವ ಭೂಮಿನ ಫಲವತ್ತಾಗಿ ಮಾಡ್ಕೊಂಡು ಆ ಮರಗಳ ನಡ್ಕೊಂಡು 4 ಗಂಟೆ ರಾತ್ರಿಗೆ ಎದ್ದು ಯಾವತ್ತಾನ ಹಾರ್ ಕಟ್ಟಿದೀರಾ ರಾಜಕೀಯದವರು? ಹಾರ್ ಕಟ್ಟಿ ಉತ್ತು ಬಿತ್ತಿದೀರಾ ಯಾರಾದ್ರ? ನೀವು ಉತ್ತು ಬಿತ್ತಿದ್ರೆ ಅದ್ರ ನೋವೇನು ಅಂತ ಗೊತ್ತಾಗ್ತಿತ್ತು ರೈತರದು. ನಿಮ್ಗೆ ಅದ್ರ ನೋವು ಅರ್ಥ ಆಗಿಲ್ಲ. ನಿಮ್ಗೆ ಏನೋ ಕುತ್ತಿತಕ್ಕೆ ಸೂಟ್ ರೇಸಲ್ಲಕ್ಕ ಬಂದ್ಬಿಡ್ಬೇಕು ನಿಮ್ಗೆ. ಅದಕ್ಕೆ ಈ ಪ್ಲಾನ್ ಎಲ್ಲ ಮಾಡ್ತಾ ಇದ್ದೀರಾ. ಇದು ಸರಿಯಲ್ಲ ಅಂತ ನಾವ್ ಹೇಳ್ತಾ ಇದೀವಿ. ಯಾಕೆಂದ್ರೆ ಇಲ್ಲಿ 485 ದಿನ ಹೆಣ್ಮಕ್ಳು ಕೂಡ ಇಲ್ಲಿ ಕುತ್ಕೊಂಡು 2 ಎಳೆ ಮಕ್ಳುಗಳನ್ನ ಕಟ್ಕೊಂಡು ಇಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಇನ್ನೂ ಮನ್ಸ್ ಕರ್ಗಿಲ್ಲ ಅಂದ್ರೆ ನೀವ್ ಎಂತ ನಾಯಕರ್ರಿ? ನಾಯಕರಿಗೆ ಯೋಗ್ಯತೆ ಇಲ್ಲ ನಿಮ್ಗೆಲ್ಲ. ಮೊದ್ಲು ರಾಜೀನಾಮೆ ಕೊಟ್ಟು ಎಲ್ಲಾನ ಹೋಗಿ ಅತ್ಲಕ್ ದೇಶ ಬಿಟ್ಟು ಬಿಡ್ದಿ ಟೌನ್ಶಿಪ್ ಅಂತ ಮಾಡ್ತಿದಿರಲ್ಲ, ಯಾರಿಗೂ ಒಳ್ಳೇದಕ್ಕೆ? ಯಾರು ಒಳ್ಳೇದಕ್ಕೆ? ಈಗ ರೈತರುಗಳು ಜಮೀನ್ ಕೊಟ್ಬಿಟ್ಟು ಅವನ್ ಭೂಮಿ ಕೊಟ್ಬಿಟ್ಟು ಅವನೇ ಅಲ್ಲಿ ಹೋಗಿ ಸೆಕ್ಯೂರಿಟಿ ಗಾರ್ಡ್ ಕೆಲ್ಸ ಏನಕ್ ಮಾಡ್ಬೇಕು? ಅವನ ಹಕ್ಕು, ಅವನ್ ಜಮೀನು, ಅವನ್ ಇಷ್ಟ. ಈಗ 1 ಕೋಟಿ ಕೊಟ್ಬಿಡ್ತೀರಾ ನೀವು? ತಿನ್ನ ಗಂಟ ಖಾಲಿ ಆಗೋ ಗಂಟ ತಿಂದು ಬಿಡ್ತಾರೆ, ಮುಗೀತು. ಆಮೇಲೆ ಮೋರಿ ತೊಳೆಯಕ ಇಲ್ಲ ಬೀದಿ ಗುಡ್ಸೋಕ ಹಾಕ್ತೀರಾ. ನಮ್ಮ ರೈತರನ್ನ ಯಾವ ಗತಿಗೆ ತರ್ತಾ ಇದ್ದೀರಾ ಸ್ವಾಮಿ ನೀವು? ಇದನ್ನ ಮಾತಾಡ್ಬೇಕಾಗಿರೋದು ಎಲ್ಲ ರಾಜಕೀಯದವರು, ಆಳ್ಬೇಕಾಗಿರೋರು ಅಲ್ಲ. ಇಲ್ಲಿ ನೀವು ನಿಮ್ ಕಾನೂನು ಐತೆ ಅನ್ಬಿಟ್ಟು ನಿಮ್ಗೆ ಹೆಂಗ್ ಬೇಕೋ ಹಂಗೆ ರೂಲ್ಸ್ ಕೊಡೋದಲ್ಲ. ಮೊದ್ಲು ರೈತರಿಗೆ ಬೆಲೆ ಕೊಡಿ. ನೀವೊಂದು ಅನ್ನದಾತರ ಮಗನೇ ಆಗಿದ್ರೆ ನಿಜವಾಗ್ಲೂ ರೈತರಿಗೆ ಬೆಲೆ ಕೊಡಿ. ಇಲ್ಲ ನೀವು ಎಲ್ಲ ದೇಶಕ್ಕಾಗಿ ಹುಟ್ಟಿದೀನಿ ಅನ್ನೋದಾದ್ರೆ ದೇಶ ಬಿಟ್ಟು ಹೊಂಟೋಗಿ. ಗ್ಯಾರಂಟಿ ಇದು ನಿಮ್ಗೆ ಸಮ್ಮತ ಅಲ್ಲ. ಎಲ್ಲರಲ್ಲೂ ಮನವಿ, ಎಲ್ಲ ಮಂತ್ರಿಗಳಲ್ಲೂ ಮನವಿ. ಈ ರೈತರ ಮುಖಾಂತರ ಈ ರೈತರದು ಏನು ಜಮೀನು ನೀವು ಟೌನ್ಶಿಪ್ ಮಾಡ್ಬೇಕು ಅನ್ಕೊಂಡಿರ ದಯವಿಟ್ಟು ಕೈ ಬಿಡಿ. ಕೈ ಬಿಟ್ಟಿಲ್ಲ ಅಂದ್ರೆ ರಾಜ್ಯಪಾಲರಿಗೂ ಮುತ್ತಿಗೆ ಹಾಕ್ತಿವಿ, ವಿಧಾನಸೌಧಕ್ಕೂ ಮುತ್ತಿಗೆ ಹಾಕ್ತಿವಿ. ಬಿಸಿಲಿನ ಬಾಣಗಳ ಎದೆಯಲಿ ತಾಳುವ ಮಳೆಯ ಹನಿಗಳಲ್ಲಿ ಆಶೆಯನು ಕಾಣುವ, ಕಷ್ಟದ ಕಲ್ಲುಗಳ ದಾರಿಯನ್ನು ಸವೆಸುವ, ನಗುವಿನ ಬೆಳಕಲ್ಲಿ ಬದುಕನು ಕಟ್ಟುವ. ನಾನು ತಮ್ಮ ಮಾಧ್ಯಮಕ್ಕೆ ಸ್ವಾಗತ ಬಯಸ್ತೀವಿ. ಈಗಾಗಲೇ ತಾವು ಎಲ್ಲ 485ನೇ ದಿವಸ ನಮ್ಮ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ತಾವು ಈ ವಿಚಾರನ ಗ್ರೌಂಡ್ ರಿಪೋರ್ಟು 480ನೇ ದಿವಸದಿಂದನೂ ತಾವು ಪ್ರಸಾರ ಮಾಡ್ತಾನೆ ಬಂದಿದ್ದೀರಿ. ಏನು ಈ ರಾಜಕೀಯದ ಅಂಕಿತ ಇನ್ನೂ ಕೂಡ ಬಂದಿಲ್ಲ. ನಮ್ಮ ಮಾನ್ಯ ಡಿ.ಕೆ. ಶಿವಕುಮಾರ್ಗೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಮುಖ್ಯಮಂತ್ರಿ ಅವ್ರಿಗೆ ಅಭಿವೃದ್ಧಿ ಆಗ್ಬೇಕು, ಸ್ವಾಗತ ಬಯಸ್ತೀವಿ. ಅಭಿವೃದ್ಧಿಗೆ ನಾವೇನ್ ಬೇಡ ಅಂತ ಹೇಳಲ್ಲ, ವಿರೋಧಿಗಳಲ್ಲ. ದಯವಿಟ್ಟು ಈಗಾಗಲೇ ಬೆಂಗಳೂರು ಆಜು ಬಾಜು ಏನು ಹೊಸಪಡಿಸ್ಕೊಂಡಿದ್ದೀರಿ, ಶಿವರಾಮ್ ಕಾರಂತರ ಬಡಾವಣೆಗಳಿರ್ಬೋದು, ಅರ್ಕಾವತಿ ಬಡಾವಣೆಗಳಿರ್ಬೋದು, ವಿಶ್ವೇಶ್ವರಯ್ಯ ಬಡಾವಣೆಗಳಿರ್ಬೋದು, ಈ ಎಲ್ಲ ಬಡಾವಣೆಗಳಿಗೂ ಬರೀ ಕೇವಲ 10% ಅಷ್ಟು ಮಾತ್ರ
ಅಲ್ಲಿ ಮನೆಗಳು ಕಾಣ್ತಿದೆ, ಅಲ್ಲಿ ಮೂಲಭೂತ ಸೌಲಭ್ಯಗಳೇ ಕೊರತೆ ಇದೆ. ಅಲ್ಲಿ ಏನ್ ಭೂ ಸ್ವಾಧೀನ ಮಾಡ್ಕೊಂಡಿದಿರಿ ಅಲ್ಲಿ ಮೂಲಭೂತವಾಗಿ ರಸ್ತೆಗಳಿಲ್ಲ, ನೀರಿನ ಸೌಕರ್ಯ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ. ಈ ಅಲ್ಲೇ ಮೂಲಭೂತ ಸೌಕರ್ಯ ಕಲ್ಪಿಸ್ಲಿಲ್ಲ ಅಂದ್ರೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ನೀವು ಆ ಭೂ ಸ್ವಾಧೀನನ 2010 ಮಾಡಿದೀರ ಅಂತ 2010 ಮಾಡಿರೋಂತ ಭೂ ಪ್ರದೇಶಕ್ಕೆನೆ ಅಭಿವೃದ್ಧಿ ಕಾಣದೇ ಇರೋದು. ಇನ್ನ ಬೈರ್ಮಂಗ್ಲ ಮತ್ತೆ ಕಂಚಕನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಅಭಿವೃದ್ಧಿ ಯಾವ ತರ ತೋರಿಸ್ತೀರಾ ಸ್ವಾಮಿ? ದಯವಿಟ್ಟು ಇಲ್ಲಿರೋಂತ ಪ್ರಕೃತಿ ನಾಶ ಮಾಡಬೇಡಿ, ಮತ್ತೆ ಇಲ್ಲಿರೋಂತ ಪ್ರಾಣಿ ಪಕ್ಷಿಗಳಿಗೆ ನಾಶ ಮಾಡಕ್ ಹೋಗ್ಬೇಡಿ, ಇಲ್ಲಿರೋಂತ ಹಸುಗಳನ್ನ ಕಸಾಯಿಖಾನೆಗೊಳಿಸೋ ಪರಿಸ್ಥಿತಿ ತರಬೇಡಿ. ದುಡ್ಡು ಯಾವತ್ತೂ ಯಾರ ಹತ್ರನೂ ಉಳಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಗೊತ್ತದೆ ದುಡ್ಡು ಉಳಿಯಲ್ಲ ಅಂತ. ಮಾನ್ಯ ಮುಖ್ಯಮಂತ್ರಿಯವ್ರನ್ನ ನಾನು ಕೇಳಕ್ ಬಯಸ್ತೀನಿ, ಏನಪ್ಪಾ ಅಂತ ಹೇಳಿದ್ರೆ, ಅವ್ರ ಪಿತ್ರಾರ್ಜಿತ ಆಸ್ತಿ ಒಂದು 5 ಎಕರೆ ಇರ್ಬೋದಿತ್ತೇನೋ ದೊಡ್ಡಹಳ್ಳಿನಲ್ಲಿ. ಅವ್ರ ಪಿತ್ರಾರ್ಜಿತ ಆಸ್ತಿನ ಮಾರಿ ಬೆಂಗಳೂರಲ್ಲಿ ಹೋಗಿ ಏನಾದ್ರು ನಾನು ಬೆಳಿಬೇಕು ಅಂತ ಏನಾದ್ರು ಹೋಗವ್ರ? ಅಲ್ಲಿ ಅವ್ರ ಭೂಮಿ ಉಳಿಸ್ಕೊಂಡವ್ರೆ. ಮತ್ತೆ ಅದಕ್ಕೆ ತಕ್ಕಂತೆ 1000 ಎಕರೆ ಭೂಮಿನ ಮಾನ್ಯ ಮುಖ್ಯಮಂತ್ರಿಗಳು ಸಂಪಾದನೆ ಮಾಡವ್ರೆ. 1000 ಎಕರೆ ಸಂಪಾದನೆ ಮಾಡಿರೋಂತ ಮುಖ್ಯಮಂತ್ರಿಗಳು ಇರೋಂತ ಇಲ್ಲಿ ಬಡ ರೈತರು 2 ಪಂಚಾಯತಿನಲ್ಲಿ 10 ಕುಂಟೆ 5 ಕುಂಟೆ 2 ಎಕರೆ 1 ಎಕರೆ 3 ಎಕರೆ 5 ಎಕರೆ ಅಂತವ್ರು. ದಯವಿಟ್ಟು ಇಂಥ ರೈತರನ್ನ ಹಾಳು ಮಾಡಬೇಡಿ. ಇಲ್ಲಿರೋಂಥ ರೇಷ್ಮೆ, ಇಲ್ಲಿರೋಂಥ ತೆಂಗು, ಇಲ್ಲಿರೋಂಥ ಅಡಿಕೆ, ಮತ್ತೆ ಇಲ್ಲಿರೋ ಮಾವು, ಈ ಒಂದು ಪ್ರದೇಶದಲ್ಲಿ ಬೆಳೆಯುವಂತ ತರಕಾರಿಗಳು, ಸೊಪ್ಪುಗಳು ಎಲ್ಲಕ್ಕೂ ಬೇಡಿಕೆ ಇದೆ. ಈ ಒಂದು ಬೆಳೆಯುವಂತ ತರಕಾರಿಗಳನ್ನೆಲ್ಲನೂ ಬೆಂಗಳೂರು ಸಿಟಿಗೆ ನಾವು ತಲುಪಿಸ್ತಾ ಇದ್ವಿ. ಕೋಟ್ಯಾಂತರ ರೂಪಾಯಿ ವ್ಯಾಪಾರಗಳು ನಡೀತಾ ಇದೆ. ದಯವಿಟ್ಟು ಯಾವುದು ತೊಂದರೆ ಕೊಡಬೇಡಿ, ಭೂ ಸ್ವಾಧೀನ ವಾಪಸ್ ತಗೊಳ್ಳಿ. ಭೂತಾಯಿಯ ಮಡಿಲಲ್ಲಿ ಬೆಳೆಗಳ ನಲಿವು, ಹಸಿರಿನ ಹೊದಿಕೆಯಲ್ಲಿ ಜೀವದ ಚೆಲುವು, ಪ್ರಪಂಚ ಪರ್ಯಟನೆ.